ಅವ್ರ ಪಕ್ಷದ ವಿಷಯ, ನಾನು ಕಾಂಗ್ರೆಸ್, ಅವ್ರ ಬಿಜೆಪಿ, ಆ ಪಕ್ಷದಲ್ಲಿ ಇರುವ ಏನಾದರೂ ಗದ್ದಲಗಳು ನಾನು ಯಾಕೆ ಮಾತಾಡಕ್ಕೆ ಹೋಗಬೇಕು? ಹಾಂ, ಶೂರ್, 100%. ಕರ್ಕೋತೀವಿ. ಯಾಕೆ ನಮ್ಮ ಪಕ್ಷಕ್ಕೆ ಏನಾಗೈತೆ ಅದು ಬಿಟ್ಟು ಬರ್ತಿರ್ತಂದ್ರೆ ನಮ್ಗೆ ಬರ್ಲಾಕ ಅವ್ರು ರೆಡಿ ಇದ್ರೆ ನಾವು ಹೈಕಮಾಂಡ್ ಅಲ್ರಿ, ಹೈಕಮಾಂಡ್ದವ್ರು ಕೂಡ ಚರ್ಚೆ ಮಾಡ್ತೀನಿ. ನಾನು ಚರ್ಚೆ ಮಾಡಿ ಬರ್ತಾ ಇದ್ರೆ ತೊಗೋತೀವಿ. ನೀವೇ ಇನಿಷಿಯೇಟ್ ತೊಗೋತೀರಿ ಸರ್? ತೊಗೋತೀನಿ. ಏನು ತೊಂದರೆ ಇದು? ನಿಮ್ಮ ಜಾರಕಿಹೊಳಿ ಸಾಹೇಬರು ನಿನ್ನೆ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿದ್ದಾರೆ. ಹಾಂ, ದೆಹಲಿ ಒಳಗೆ ಡೆವಲಪ್ಮೆಂಟ್ ಸಲುವಾಗಿ, ಅಭಿವೃದ್ಧಿ ಸಲುವಾಗಿ ಅವರು ಕೇಂದ್ರೀಯ ಮಂತ್ರಿಗಳಿದ್ದಾರೆ, ಭೇಟಿ ಮಾಡೋದು. ಈಗ ನಾನು ಹೋಗಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಆದ್ರೆ, ರಾಜೀವ್ ಕಾಗೆ ಅವರು ಕಾಂಗ್ರೆಸ್ದ MLA, ಕರ್ನಾಟಕ ಇದು ವಾಯವ್ಯ ಕರ್ನಾಟಕ ಬಸ್ ಸಾರಿಗೆ ಅಧ್ಯಕ್ಷರು ನರೇಂದ್ರ ಮೋದಿ ಅವ್ರು ಭೇಟಿ, ಅದು ಬೇರೆ ಸ್ವರೂಪ ಯಾಕೆ ಕೊಡ್ತೀರಣ್ಣ? ಬೇಕಾಗಿಲ್ಲ. ಏನೋ ಅಭಿವೃದ್ಧಿ ಸಲುವಾಗಿ ಭೇಟಿಯಾಗಿರಬೇಕು. ರಾಜ್ಯದ ಹಿತದೃಷ್ಟಿಯಿಂದ, ಅದು ಅಭಿವೃದ್ಧಿ ದೃಷ್ಟಿಯಿಂದ ಭೇಟಿಯಾಗಿರ್ತಾರೆ. ಅದಕ್ಕೆ ಬೇರೆ ವಿಷಯ ಚರ್ಚೆ ಕೊಡೋದು ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು. ಶಿವಕುಮಾರ್ ಅವರ ಹೇಳಿಕೆ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಯ್ತು ಸರ್. ಸಂವಿಧಾನ ಬದಲಾವಣೆ ಅವರೇ ಹೇಳಿದಾರಲ್ರಿ, ಅವ್ರೇನು ಹೇಳಿದಾರು, ಅದು ಸಿದ್ಧ ಮಾಡಿ ತೋರಿಸಿದ್ದಾದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ, ನಾನು ಹಂಗೆ ಮಾತಾಡೇ ಇಲ್ಲ ಅಂತೇಳಿ ಸ್ವಂತ DK ಶಿವಕುಮಾರ್ ಅವರು ಹೇಳಿದಾರು. ಸಂವಿಧಾನ ಬದಲಾವಣೆ ಬಗ್ಗೆ ನಾನು ಹಂಗೆ ಮಾತಾಡಿಲ್ಲ ಅಂತ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು ಅಣ್ಣ. ಅವ್ರ ಪಕ್ಷದ ವಿಷಯ, ನಾನು ಕಾಂಗ್ರೆಸ್, ಅವ್ರ ಬಿಜೆಪಿ, ಆ ಪಕ್ಷದಲ್ಲಿ ಇರುವ ಏನಾದರೂ ಗದ್ದಲಗಳು ನಾನು ಯಾಕೆ ಮಾತಾಡಕ್ಕೆ ಹೋಗಬೇಕು? ಹಾಂ, ಶೂರ್, 100%. ಕರ್ಕೋತೀವಿ. ಯಾಕೆ ನಮ್ಮ ಪಕ್ಷಕ್ಕೆ ಏನಾಗೈತೆ ಅದು ಬಿಟ್ಟು ಬರ್ತಿರ್ತಂದ್ರೆ ನಮ್ಗೆ ಬರ್ಲಾಕ ಅವ್ರು ರೆಡಿ ಇದ್ರೆ ನಾವು ಹೈಕಮಾಂಡ್ ಅಲ್ರಿ, ಹೈಕಮಾಂಡ್ದವ್ರು ಕೂಡ ಚರ್ಚೆ ಮಾಡ್ತೀನಿ. ನಾನು ಚರ್ಚೆ ಮಾಡಿ ಬರ್ತಾ ಇದ್ರೆ ತೊಗೋತೀವಿ. ನೀವೇ ಇನಿಷಿಯೇಟ್ ತೊಗೋತೀರಿ ಸರ್? ತೊಗೋತೀನಿ. ಏನು ತೊಂದರೆ ಇದು? ನಿಮ್ಮ ಜಾರಕಿಹೊಳಿ ಸಾಹೇಬರು ನಿನ್ನೆ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿದ್ದಾರೆ. ಹಾಂ, ದೆಹಲಿ ಒಳಗೆ ಡೆವಲಪ್ಮೆಂಟ್ ಸಲುವಾಗಿ, ಅಭಿವೃದ್ಧಿ ಸಲುವಾಗಿ ಅವರು ಕೇಂದ್ರೀಯ ಮಂತ್ರಿಗಳಿದ್ದಾರೆ, ಭೇಟಿ ಮಾಡೋದು. ಈಗ ನಾನು ಹೋಗಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಆದ್ರೆ, ರಾಜೀವ್ ಕಾಗೆ ಅವರು ಕಾಂಗ್ರೆಸ್ದ MLA, ಕರ್ನಾಟಕ ಇದು ವಾಯವ್ಯ ಕರ್ನಾಟಕ ಬಸ್ ಸಾರಿಗೆ ಅಧ್ಯಕ್ಷರು ನರೇಂದ್ರ ಮೋದಿ ಅವ್ರು ಭೇಟಿ, ಅದು ಬೇರೆ ಸ್ವರೂಪ ಯಾಕೆ ಕೊಡ್ತೀರಣ್ಣ? ಬೇಕಾಗಿಲ್ಲ. ಏನೋ ಅಭಿವೃದ್ಧಿ ಸಲುವಾಗಿ ಭೇಟಿಯಾಗಿರಬೇಕು. ರಾಜ್ಯದ ಹಿತದೃಷ್ಟಿಯಿಂದ, ಅದು ಅಭಿವೃದ್ಧಿ ದೃಷ್ಟಿಯಿಂದ ಭೇಟಿಯಾಗಿರ್ತಾರೆ. ಅದಕ್ಕೆ ಬೇರೆ ವಿಷಯ ಚರ್ಚೆ ಕೊಡೋದು ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು. ಶಿವಕುಮಾರ್ ಅವರ ಹೇಳಿಕೆ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಯ್ತು ಸರ್. ಸಂವಿಧಾನ ಬದಲಾವಣೆ ಅವರೇ ಹೇಳಿದಾರಲ್ರಿ, ಅವ್ರೇನು ಹೇಳಿದಾರು, ಅದು ಸಿದ್ಧ ಮಾಡಿ ತೋರಿಸಿದ್ದಾದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ, ನಾನು ಹಂಗೆ ಮಾತಾಡೇ ಇಲ್ಲ ಅಂತೇಳಿ ಸ್ವಂತ DK ಶಿವಕುಮಾರ್ ಅವರು ಹೇಳಿದಾರು. ಸಂವಿಧಾನ ಬದಲಾವಣೆ ಬಗ್ಗೆ ನಾನು ಹಂಗೆ ಮಾತಾಡಿಲ್ಲ ಅಂತ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು ಅಣ್ಣ.